ಏಯ್, ನೀನು ಯಾಕೆ ಬಂದೆ ಇಲ್ಲಿಗೆ? ಅವ್ವ ಬಸ್ಸು, ಇವಳು ಕೊಟ್ಟಿದ್ದನ್ನ ನೀನು ಏನು ತಿಂದಿಲ್ಲ ಅಲ್ವವ? ಇವನು ತಿಂದಿಲ್ಲ ತಾನೆ? ಅತ್ತೆ ನಂಗೆ ಗೊತ್ತಿತ್ತು ನೀನು ಯಾವತ್ತಿದ್ರೂ ನೀನು ನಾವು ಬಿಟ್ಟು ಕೊಡೋಕ್ಕಿಲ್ಲ ಅಂತ. ಪುಟಕ್ಕ, ನೀನು ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ ಇಲ್ಲಿಗೆ? ಹಾಂ, ಈ ಮನೆಯಾಗೆ ಯಾರು ಇವಳು ಈಸಿಯನ್ನು ಎತ್ತಲ್ಲ ಅಂತ ಹೇಳಿದ್ದೆ ತಾನೆ? ಹಂಗಿದ್ಮ್ಯಾಕೆ ಇಲ್ಲಿಗೆ ಯಾಕೆ ಬಂದವಳು? ಬಂಗಾರ ರೀ, ನೀವು ಏನು ಹೇಳಿದ್ರಿ? ಮಗಳನ್ನ ನೋಡಕ್ವಾಗ ಇಸಿಯದಾಗೆ ಉಳ್ದಿದ್ದನ್ನೆಲ್ಲ ಮರ್ತು ಬಿಡು, ಮಗಳನ್ನ ನೋಡಕ್ ಹೋಗೋಣ ಅಂತ ಹೇಳಿದ್ರಿ ತಾನೆ? ಹಂಗೆ ಇವಳು ಕರ್ಕೊಂಬಂದ್ರಿ ತಾನೆ? ಇಲ್ಲಿ ನೋಡಿ ಇವಳನ್ನ, ಯಾರು ಇಲ್ದಿರೋ ಸಮಯದಾಗೆ ಇಲ್ಲಿ ಬಂದು ನನ್ನ ಮಗಳಿಗೆ ಬ್ಯಾಡದೇ ಇರೋ ದೇವನನ್ನ ತಿನ್ಸಕ್ ಹೊಂಟವಳೆ. ಅತ್ತೆ, ನಮ್ಮಮ್ಮ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡೆ ತಿನ್ಸೋದಕ್ಕೆ ಬಂದಿರೋದು. ಓ, ಹಂಗಾರೆ ನೀನು ಹೆಂಡತಿ ಬಗ್ಗೆ ಇರೋ ಕಾಳಜಿ ಈಟೇನಾ ನಿನಗೆ? ಬಂಗಾರಮ್ಮ, ನಿನ್ನ ಪಾಪ ನನ್ಗೆ ಅರ್ಥ ಆಯ್ತದೆ. ಆದರೆ ನಾನು ಯಾವ ಕೆಟ್ಟ ಉದ್ದೇಶದಿಂದನೂ ಇಲ್ಲಿಗೆ ಬಂದಿಲ್ಲ. ನಿನಗಾದರೂ ಸಂಸಾರ ಐತೆ, ಜನ ಅವ್ರೆ. ಆದರೆ ನನಗೆ ಯಾರವ್ರು ಹೇಳು? ಈಗಲೂ ಅಟ್ಟೆಯ ನನ್ನ ಮಗನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗಲಿ, ನನ್ನ ಆಟನ ಸಾಧಿಸ್ಕೊಳಕ್ಕಾಗಲಿ ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಈ ಸಂಬಂಧದ ಬೆಲೆ ಬಗ್ಗೆ ಅರ್ಥ ಆಗದೆ. ನನ್ನ ಕೈಯಾರೆ ನನ್ನ ಸೊಸೆಗೆ ತಿಂಡಿ ಮಾಡ್ಕೊಂಬಂದಿವ್ರಿ. ನನಗೂ ನನ್ನ ವಂಶದ ಕುಡಿ ಬಗ್ಗೆ ಕಾಳಜಿ ಇರಕ್ಕಿಲ್ವಾ? ಛೇ, ಆಟ ಒಂದು ಕಾಳಜಿ ಇರೋ ಹಂಗಿದ್ದಿದ್ರೆ ನನ್ನ ಮಗಳು ಮೊದಲನೇ ಕಿತ್ತ ಬಸ್ರಿ ಆದಾಗ ಆ ಮಗಿನ ತೆಗ್ಸು ಅಂತ ಹೇಳ್ತಿರ್ಲಿಲ್ಲ ನೀನು. ಬಂಗಾರಮ್ಮ, ಆ ನಂಜಮ್ಮ ಯಾವತ್ತಿಗೂ ಸತ್ತೋದ್ಲು. ಅಲ್ಲ ನಂಜವ್ವ, ನೀನು ಹೇಳ್ದೋ ಕೇಳ್ದೆ ಇಲ್ಲಿಗೆ ಯಾಕೆ ಬರಕ್ ಹೋದೆ? ಹಂಗಂದ್ರೆ ಹೇಳ್ಬಿಟ್ಟು ಬಂದ್ರೆ ಸರಿ ಅಂತ ನಿನ್ನ ಮಾತಿನ ಅರ್ಥ ಪುಟ್ಟಕ್ಕ? ಹಂಗಲ್ಲ ಅಮ್ಮೋರೆ, ನಿನ್ನ ಮನೆಯಾಗೆ ನನ್ನ ಮಗಳಿಗೆ ಯೋನು ತೊಂದರೆ ಇಲ್ಲ ಅಂತ ನಂಬ್ಕೊಂಡಿದ್ದೆ. ಆದರೆ ನನ್ನ ನಂಬಿಕೆ ತಪ್ಪಾಗೋಯ್ತು. ಅತ್ತೆ, ಏನೇನೋ ಮಾತಾಡಬೇಡಿ. ಇಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಂದ್ರೆ ಏನಾರ ತೊಂದರೆ ಆಗ ಗಂಟ ಕಾಯ್ಕೊಂಡು ಕುಂತಿರ್ಬೇಕಾ? ಈ ಊಟದಾಗೆ ಇವಳು ಏನು ವಿಷ ಬೆರೆಸಿಲ್ಲ ಅಂತ ಹೆಂಗ್ ನಂಬೋದು? ಹಾಗೆಲ್ಲ ಬಸ್ಸು, ನಿಂಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿದ್ ಬಿಡು. ಗೊತ್ತಿದ್ದು ಇಂಥವನ್ನೆಲ್ಲ ನಂಬಾರ್ದು. ಮುಡ್ತೋನು ಬಂಗಾರಮ್ಮ, ಅನ್ನಪೂರ್ಣೇಶ್ವರಿ ಅಂತ ಈ ಪುಟ್ಟಕ್ಕನ ಮನೆ ಒಳಗೆ ನಿಂತ್ಕೊಂಡು ಅನ್ನಕ್ಕೇನಾರು ಬೆಳೆಸೋ ಕೆಲಸ ಮಾಡ್ತೀನ ನಾನು? ಆ ದೇವರು ಕೂಡ ನನ್ನ ಮೆಚ್ಚಕ್ಕಿಲ್ಲ. ಅನ್ನ ಹಾಕೋ ಮೆಸ್ಸಿಗೆ ಬೆಂಕಿ ಇಟ್ಟು ಕೈ ನಿಂತು ನೀನು ಎಂತವಳು ಅಂತ ನನಗೆ ಸಂದಾಗ ಬರ್ತದೆ. ನಾನು ಮುಂದೆ ನಾಟಕ ಆಡಬೇಡ. ನಾನು ಯಾಕೆ ನಾಟಕ ಮಾಡಿ ಈಗಲೇ ಸಾಬೀತುಪಡಿಸ್ತೀನಿ. ಇದ್ರಾಗ ಏನಾರ ಬೆರೆಸಿದ್ರೆ ನನ್ನ ಪಿರಾಣನೇ ಹೋಗ್ಲಿ. ಅಮ್ಮ,
ಸರ್ ನೀವು ನೋಡ್ತಾ ಇರಿ, ನಾನು ಹಿಂಗೋತೀನಿ. ಹಾಂ, ಶ್ರೀ. ಆ ಆ ಈ ಈ ನಮಸ್ಕಾರ ಸರ್. ಆ ನಮಸ್ಕಾರ. ಚಿಲ್ಡ್ರನ್ಸ್ ಬುಕ್ ಹುಡುಕ್ತಾ ಇದ್ದೀರಾ? ಮಗು ಯಾವ ಕ್ಲಾಸ್ ಸರ್? ಮಗುನಾ? ಪ್ರಿ ಕೆ ಜಿನಾ? ಹಾಗಾದರೆ ಈ ಬುಕ್ ತಗೊಳ್ಳಿ ಸರ್. ಪ್ರಿ ಕೆ ಜಿನಾ? ಹಂಗಂದ್ರೆ ನೀವು ಮಗುಗೆ ತಾನೇ ಬುಕ್ ಹುಡುಕ್ತಾ ಇರೋದು? ಪುಸ್ತಕದಾಗೆ ಓದೋ ಅವಕಾಶ ಮಕ್ಕಳು ಸಿಗ್ತೈತೆ ಹೇಳಿ. ಅದರಲ್ಲೂ ನಾನು ನನ್ನ ಮಗು ಒಟ್ಟಿಗೆ ಕಲಿಬೋದು. ಅಲ್ಲ, ಅದು ನಿಮ್ಮ ಪರೀಕ್ಷೆ ಎಲ್ಲ ಆದ್ಮ್ಯಾಕೆ ನಾನು ಪರೀಕ್ಷೆ ಬರ್ದ್ಮ್ಯಾಕೆ ಅದೇ ಅವತ್ತು ಮಾತು ಕೊಟ್ಟಿದ್ರಲ್ಲ, ಮರ್ತಿಲ್ಲ ತಾನೆ? ನೀವು ಮರ್ತಿಲ್ಲ ಅಂದರೆ ನಾನು ಮರೆಯಲ್ಲ. ಬನ್ನಿ ಬಿಲ್ ಹಾಕ್ಸೋಣ. ಯೋ ಮಾವಯ್ಯ, ಅಳಿ ಅಂದ್ರೆ ನೀವೇನಿಲ್ಲಿ ಪುಸ್ತಕ ತಗೊಂಡೋಗಿ ಬಂದ್ರಾ? ಸುಮ್ಮ ಪುಸ್ತಕ ತರ ಕೇಳಿದ್ಲು, ಅದಕ್ಕೆ ಬಂದೆ. ಓ ಸರಿ ಸರಿ ಸರಿ. ಆ ಸುಮಂಗ್ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ. ಯಾವ ಕೆಲ್ಸಕ್ಕೆ ಯಾರನ್ನ ಕಳಿಸ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕಳ್ಕೊತಿದ್ದಾರೆ ನಮ್ಮ ಮನೇಲಿ. ಮಿಸ್ಸು, ಒಂದ್ ದಿವಸ ಸ್ಕೂಲು ಕರ್ಕೊಂಡು ಹೋಗಿಲ್ಲ, ಒಂದ್ ದಿವಸ ಫೀಸ್ ಕಟ್ಟಿಲ್ಲ, ಈಗ ಮಾತ್ರ ಬುಕ್ಸ್ ತಗೊಂಡು ಹೋಗಕ್ಕೆ ಬಂದಿದ್ದಾನಂತೆ. ಈಗ ಎಷ್ಟಾಯ್ತು? 1300 ಆಯ್ತು. ಬತ್ತಿನಳಿ ಅಂದ್ರೆ ಬಿಲ್ ಮಾಡಿ ಸರ್. ಸಾಕ ಬಂಗಾರಮ್ಮ. ಈಗಲಾದ್ರೂ ನನ್ನ ಮಾತು ನಂಬ್ತೀಯ? ನಾನು ನನ್ನ ಮಗ ಸೊಸೆ ನೋಡ್ಕೊಂಡು ಸಮಯ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಅಟ್ಟಯ್ಯ ಬಂಗಾರಮ್ಮ, ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಮಗನ್ನ ನನ್ನಿಂದ ಬ್ಯಾರೆ ಮಾಡಬೇಡ. ಅವನು ಇಲ್ದಿದ್ರೆ ನಾ ಒಂಟಿ ಆಗೋಯ್ತೀನಿ. ನಾನು ಮಾಡಿದ ತಪ್ಪೆ. ಅಮ್ಮ, ನೀನು ಏನು ತಪ್ಪು ಮಾಡಿಲ್ಲ ಅಮ್ಮ. ಈಗಾಗಲೇ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಾಗಿದೆ. ಇಲ್ಲ ಚಂದ್ರು, ಬಂಗಾರಮ್ಮನ ಎದುರು ಹಾಕೊಂಡ್ರೆ ಬದುಕಕ್ಕಾಯ್ತದ? ಕೊನೆಗೆ ಯಾರು ಗೆದ್ದಿದ್ದೇಳು? ನಿಮ್ಮತ್ತೆನೇ. ಈಗಲೂ ಅಟ್ಟಯ್ಯ ಅವ್ಳು ಮನಸ್ಸು ಮಾಡಿದ್ರೆ ಇನ್ನು ನನ್ನಿಂದ ದೂರ ಮಾಡ್ಬೋದು. ಈಗಲೂ ಹೊಸ ಮ್ಯಾಕ್ ನಾನು ತಪ್ಪು ಹೇಳ್ತಿಲ್ಲ. ಏಟೇ ಆಗಲಿ ಅವಳವ್ರವನ ಮಾತನ್ನೇ ತಾನೇ ಕೇಳೋದು. ಹಾಗೆಲ್ಲ ಏನಿಲ್ಲಮ್ಮ. ಎಲ್ಲಿ ನ್ಯಾಯ ನೀತಿ ಧರ್ಮ ಇರುತ್ತೋ ಅದನ್ನು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಹೋಗ್ಲಿ ಬಿಡು ನಂಜವ್ವ.
ಏನೋ ತೆಪ್ಪಾಗ್ಬಿಟ್ಟದೆ. ಆದರೂ ನೀನು ಇಷ್ಟು ದಿವಸ ನಡ್ಕೊಂಡಿದ್ದು ಸರಿನೇ. ಅವತ್ತು ಅಮ್ಮವ್ರ ಮನೆಗೆ ಬಂದಾಗ ಸಮಾಧಾನವಾಗಿ ಮಾತಾಡ್ಬೋದಾಯ್ತಲ್ಲ. ಅವ್ವ ಅವತ್ತು ಅತ್ತೆನೂ ಸಮಾಧಾನವಾಗಿ ಮಾತಾಡ್ಬೋದಾಗಿತ್ತಲ್ಲ. ನಮ್ಮ ಮನೆ ಬಿಟ್ಟು ಆಚೆ ಹೋಗು ಅಂತಲೇ ಹೇಳಿದ್ದು. ಚಂದ್ರು, ನೀನು ಹಿಂಗೆ ಮಾತಾಡಿರೆ ಹೆಂಗಪ್ಪ? ಅವ್ವ ಹಾಗಾದರೆ ನಾನು ತಪ್ಪು ಮಾತಾಡ್ತಿದ್ದೀನ? ಅವತ್ತು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಯಾರನ್ನ ನ್ಯಾಯ ಕೇಳಿದೆ, ದುಡುಕಿ ತೀರ್ಮಾನ ತಗೊಂಡಿದ್ದು ತಪ್ಪಲ್ವಾ? ಅವ್ವ, ಅತ್ತೆ ಬದಲಾಗಿದ್ದಾರೆ. ಯೋನೋ ಆಗಿದ್ದಾಗೋಯ್ತು. ಈಗ ಇಬ್ಬರು ಹೆಂಗೂ ಇಲ್ಲೇ ಇದ್ದೀರಿ, ಏನೋ ಒಂದು ತೀರ್ಮಾನಕ್ಕೆ. ಬಂಗಾರ ಬಂಗಾರ, ಅಳೆಂದ್ರೆ ನೀವು ಯಾರು ಗಾಬರಿ ಪಟ್ಕೋಬಿಡಿ. ವಸು, ನೀನು ಹುಷಾರ್ ಕಣವ. ನಾನು ಬರ್ತೀನಿ. ಪುಟ್ಟಕ್ಕ, ನಾನು ಮಾತಾಡ್ತೀನಿ. ಸಮಸ್ಬಿಡು ಪುಟಕ್ಕ, ನನ್ನಿಂದಾಗಿ ಹಿಟ್ಟೆಲ್ಲ ಆಗೋಯ್ತು. ಅಮ್ಮ, ಅವರೇ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂದಮೇಲೆ ನೀನೇನು ಮಾಡೋದಕ್ಕಾಗುತ್ತೆ? ಹೋಗ್ಲಿ. ಚಂದ್ರು, ಹಂಗೆ ಮಾತಾಡಬಾರ್ದು. ಬಂಗಾರಮ್ಮನ ನಾನು ಸಮಾಧಾನ ಮಾಡ್ತೀನಿ. ಹೊಸು, ಬೇಜಾರು ಮಾಡ್ಕೋಬೇಡ ಕಣವ. ನಮ್ಮ ವಂಶದ ಕುಡಿ ನಿನ್ನ ಹೊಟ್ಟೆಲಿ ಬೆಳೀತದೆ. ನೀ ಖುಷಿಯಾಗಿರ್ಬೇಕು, ಅಷ್ಟೇ ಸಾಕು ನನಗೆ. ನನ್ನ ವಂಶದ ಕುಡಿ ನಿನ್ನ ಹೊಟ್ಟೆಯಾಗ ಸಾಧ್ಯನೇ ಇಲ್ಲ. ಪುಟಕ್ಕ, ನನ್ನಿಂದ ಏನಾರು ತೊಂದರೆ ಆಗಿದ್ರೆ ನನ್ನ ಸಮಸ್ಬಿಡು. ಏನು ಅಜ್ಜವ, ಬಿಡು, ಅದನ್ನೇನು ಮಾಡ್ತೀಯ? ಸರಿ, ನಾನಿನ್ನು ಬರ್ತೀನಿ. ಅಮ್ಮ ಹುಷಾರು. ನೀನು ಸಾರು ಕಣಪ್ಪ. ಹೊಸು, ಆರೋಗ್ಯ ಜೋಪಾನವಾಗಿ ನೋಡ್ಕವ. ಬರ್ತೀನಿ ನಾನು. ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ. ವಿನುತಾ ಅವರೇ, ನೀವು ಇಲ್ಲಿದ್ದೀರಾ? ಹಾಂ, ನಾನು ಅವಾಗಲೇ ಬಂದೆ ಮುರಳಿ. ರೀ, ನಿಮ್ಮ ಫ್ರೆಂಡ್ ಬರಲಿಲ್ವಾ? ಯಾವ ಫ್ರೆಂಡ್ ಬರಬೇಕಿತ್ತು ಸರ್ ಅವರೇ? ಅದೇ ನನ್ಗೆ ಹುಚ್ಚಿಡ್ದೈತೆ ಅಂತ ಅದ್ಯಾರು ಅತ್ತಮ್ಮ, ಯಾರದು? ಮನೋವೈದ್ರನ್ನ ಕರ್ಕೊಂಬಂದಿದ್ದೀರಲ್ಲ, ಹಂಗೆ ಈಗಲೂ ಯಾರನ್ನಾದ್ರೂ ನನ್ನ ಪರೀಕ್ಷೆ ಮಾಡಕ್ಕೆ ಕರ್ಕೊಂಬಂದ್ರೇನೋ ಅಂತ ಕೇಳಿದೆ. ಅದು ಮುರಳಿ, ನಾನು ವಿನುತಾ ಮಾತಾಡ್ತಾ ಇರೋದನ್ನ ಸಹನ ಕದ್ದು ಕೇಳಿಸ್ಕೊಂಡ್ಲು ಕಣೋ. ಇತ್ತೀಚೆಗೆ ಇವಳ ಸ್ವಭಾವನೇ ಒಂಥರ ವಿಚಿತ್ರ ಅನ್ಸುತ್ತೆ ಕಣೋ. ನಾವು ಮಾತಾಡ್ತಿದ್ರೆ ಕದ್ದು ಕೇಳಿಸ್ಕೊತಾಳೆ, ನಾವು ಏನೇ ಮಾತಾಡ್ತಿದ್ರು ಇವಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊತಾಳೆ. ಮುರಳಿ, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಕಣೋ, ಡಾಕ್ಟ್ರ್ ಹತ್ರ ಮಾತಾಡಿ ಬೇಗ ಸರಿ ಮಾಡಕ್ಕೆ ಹೇಳೋ. ಅತ್ತೆಮ್ಮ, ಒಸಿ ಮಾತನ್ನ ನೋಡ್ಕೊಂಡು ಸರಿಯಾಗಾಡಿ. ತಲೆ ಕೆಟ್ಟರೆ ನನ್ಗಲ್ಲ, ನಿಮ್ಗಳಿಗೆ. ವಿನುತಾ, ನೋಡ್ದೇನಮ್ಮ, ಯಾರು ಅವ್ರಿಗೆ ತಲೆ ಕೆಟ್ಟಿರೋದನ್ನ ತಲೆ ಕೆಟ್ಟಿದೆ ಅಂತ ಹೇಳ್ಕೊತಾರ? ನಿಮ್ಮ ಅವ್ವ ಹೇಳೋದ್ರು ಅಂತ ನನ್ಗೆ ಹುಚ್ಚಿಡ್ದೈತೆ ಅಂತ ನೀವೇ ತೀರ್ಮಾನ ತಕೊಂಡ್ರಾ? ಸಹನ ಅವರೇ, ಯಾರು ಹುಚ್ಚು ಅಂತ ಹೇಳಿದ್ದು? ಸ್ವಲ್ಪ ನನ್ನ ಮಾತನ್ನ ಸಮಾಧಾನವಾಗಿ ಕೇಳಿ. ಮೊದಲು ನನ್ನ ಮಾತಿಗೆ ಉತ್ತರ ಕೊಡಿ. ನನಗೆ ಹೇಳ್ದೆ ಅದೇಂಗೆ ಡಾಕ್ಟ್ರನ್ನ ಕರ್ಸಿದ್ರಿ? ಸಹನ ಅವರೇ,
ಯಾವ್ಯಾವುದೋ ವಿಷಯನ ಮನ್ಸು ಹಚ್ಕೊಂಡು ಕೊರಗೋದ್ರಿಂದ ಮನ್ಸು ಹಾಳಾಗುತ್ತೆ. ಅದು ಅಲ್ಲದೆ ಈ ನಡುವೆ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಸರ್ ಅವರೇ, ಅದಕ್ಕೆ ನಾನು ಡಾಕ್ಟ್ರನ್ನ ಕರ್ಕೊಂಬಂದಿದ್ದು. ವಾ, ನಾನು ನನಗನ್ಸಿದ್ನ ನನಗೆ ಕಷ್ಟ ಆಗಿಂದ ನಿಮ್ತೋ ಹೇಳ್ಕೊಂಡ್ರೆ ಮಾನಸಿಕ ಕಾಯಿಲೆ ಅನ್ಕೊಂಡ್ಬಿಟ್ರಾ? ನಾನು ನಿಮ್ಗೆ ಹೇಳ್ತಿರೋದು ಚಾಡಿ ಅಲ್ಲ, ದಿಟ. ಇಲ್ಲಿ ಏನ್ ನಡೀತಾ ಇತ್ತು ಅದನ್ನೇ ನಿಮ್ತೋ ಹೇಳ್ತೀವಿ. ಆದ್ರೆ ಆ ದಿಟ ನಿಮ್ಗೆ ಅರ್ಥ ಆಯ್ತಿಲ್ಲ. ಎಲ್ಲ ಕಣ್ಮುಂದನೇ ಇದು ನಿಮ್ ಬುದ್ಧಿಗೆ ನೀವೇ ಯಾಮಾರ್ಸ್ಕೊತಿದ್ದೀರಾ. ಚಿಕಿತ್ಸೆ ಬೇಕಾಗಿರೋದು ನಿಮ್ಗೆ, ನನಗಲ್ಲ. ಸಹನಾ ಅವರೇ, ನೀವು ನಮ್ಮ ಅಮ್ಮನ ಬಗ್ಗೆ, ಅಕ್ಕನ ಬಗ್ಗೆ, ಭಾವನ ಬಗ್ಗೆ ನಿಮ್ಮದೇ ಆದ ಊಹೆನ ಕಲ್ಪಿಸ್ಕೊಂಡು ಅವ್ರ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತೀರಾ. ಅದಕ್ಕೆ ಡಾಕ್ಟರ್ನ ಮನೆ ಕರ್ಕೊಂಬಂದಿದ್ದು. ಅದನ್ನಂತೂ ಹೇಳ್ಬೋದಿತ್ತಲ್ವಾ? ಹಿಂಗ್ ಕದ್ದು ಮುಚ್ಚಿ ಮಾಡೋ ಅವಶ್ಯಕತೆ ಏನಿತ್ತು? ಸಹನಾ ಅವರೇ, ನಿಮ್ಗೆ ಮುಂಚೆನೇ ಹೇಳಿ ಕರೆಸಿದ್ದಿದ್ರೆ ನೀವು ಕುರುಕ್ತಿದ್ರಿ. ಜೊತೆಗೆ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಗೊತ್ತಾದಾಗ ನಾನು ಚೆನ್ನಾಗಿದ್ರು ಪರೀಕ್ಷೆ ಮಾಡಕ್ಕೆ ಡಾಕ್ಟರ್ನ ಕರೆಸಿದ್ದಾರೆ ಅಂತ ನೀವು ನೊಂದ್ಕೋತಿದ್ರಿ. ಅದಕ್ಕೆ ಡಾಕ್ಟರ್ ಒಪಿನಿಯನ್ ತಗೊಳ್ಳೋದಕ್ಕೆ ನಿಮಗೆ ಹೇಳೇ ಅವ್ರನ್ನ ಮನೆ ಕರೆಸ್ಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ ಸಹನಾ ಅವರೇ. ಗೊತ್ತಿಲ್ಲದೆ ಮಾಡೋ ಕೆಪ್ಪಿಗೆ ಸೆಮೆ ಐತೆ, ಆದ್ರೆ ನೀವು ಗೊತ್ತಿದ್ದು ಮಾಡಿದೀರಾ. ಈಗ ನಿಮ್ಮ ಹೆಂಡತಿ ಹುಚ್ಚಿ ಅಲ್ವೇ? ಹುಚ್ಚಿ ಅದೋಳು ಏನ್ ಮಾಡ್ತಾಳೆ ಹೇಳಿ? ನಾವ್ ಇದನ್ನೇ ಹೇಳ್ತಿರೋದು, ನೀವು ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ. ನೀವ್ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೀವಿಂಗ್ ನೋವಾಗ್ಬಾರ್ದು ಅಂತ ನಾವ್ ಹೀಗೆಲ್ಲ ನಡ್ಕೋತಾ ಇದ್ರೆ ಅದ್ರಲ್ಲೂ ನೀವು ತಪ್ಕೊಂಡು ಹಿಡಿತಾ ಇದ್ದೀರಾ. ಅಂದ್ರೆ ನನ್ಗೆ ತಲೆ ಕೆಟ್ಟಿದೆ. ಯಾಕೋ ಕರ್ಕೊಂಬಂದಾಗ ಇದ್ದಿದ್ದ ಜೋಶು ಈಗಿಲ್ವಲ್ಲ. ಯಾಕೋ ನಮ್ಮ ಮೆಸ್ಸು ಹೊಸಿ ಗರಂ ಆಗಿದ್ದಂಗೈತೆ. ತಣ್ಣಗೇನ ಮಾಡ್ಲೆ? ಶ್ರೀ, ಅಂದ್ರೆ ಎಳ್ನೀರು ಕೊಡ್ಸು ಮಾತು ಕೇಳ್ದೆ. ಬನ್ನಿ. ಬನ್ನಿ ಮೆಸ್ಸು, ಎಳ್ನೀರು ಕುಡಿಯಮ್ಮ. ನನಗ್ ಬೇಡ, ನಿಮಗ್ ಬೇಕಂದ್ರೆ ನೀವ್ ಕುಡೀರಿ. ಒಟ್ಟಿಗೆ ಬಂದ್ಬಿಟ್ಟು ಒಬ್ಬನೇ ಕುಡಿ ಅಂದ್ರೆ ನ್ಯಾಯನಾ? ಬನ್ನಿ ಮೆಸ್ಸು. ಆ ಗೋಪಾಲನ ಮನೇಲಿ ಎಲ್ಲಿವರೆಗೂ ಬಿಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಶ್ರೀ? ಅವಳು ಬುಕ್ಸ್ ತಗೊಂಬಂದ್ ಕೊಡ್ತಾನಂತೆ. ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಮೆಸ್ಸು, ಈಗ ಫೋನ್ ಮಾಡಿ ಏನು ಉಪಯೋಗ? ಆಗಿದಾಯ್ತು ಬಿಡಿ. ಆ ವಯ್ಯ ಏನೋ ಜವಾಬ್ದಾರಿ ತಗೊಂಡು ಏನೋ ಮಾಡ್ಬೇಕಂತ ಒದ್ದಾಡ್ತವನೆ. ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಅಣ್ಣ, ಎರಡು ಎಳ್ನೀರು ಹೊಡಿ ಅಣ್ಣ. ಯಾಕೆ ಮೆಸ್ಸು ಸುಮ್ಕಿದ್ದೀರಾ? ಕುಡೀರಿ. ಈಗ ಹೊಸ ತಣ್ಣಗಾದ್ರಾ? ನೀವೆಲ್ರೂ ಅವನ್ನ ಒಪ್ಕೋಬೋದು, ಆದ್ರೆ ನನ್ನಿಂದ ಆಗಲ್ಲ. ಎಲ್ರೂ ಹಳೆದ್ನೆಲ್ಲ ಎಷ್ಟು ಬೇಗ ಮರ್ತೋಗ್ತಾರೆ. ಅವ್ವನೂ ಅಷ್ಟೆ.
18 ವರ್ಷ ಅವ್ನು ಕೊಟ್ಟಿದ್ದ ಕಷ್ಟನೆಲ್ಲ ಮರೆತು ಈಗ ಅವ್ನ ಮನೇಲಿ ಜಾಗ ಕೊಟ್ಟಿದ್ದಾಳೆ. ಆ ಸುಮಂಗಾದ್ರೂ ಬುದ್ಧಿ ಬೇಡ್ವಾ? ಮಿಸ್ಸು, ನಾನುವೇ ನಿಮ್ಮನ್ನು ಕೇಳ್ದೆ ನಿಮ್ಮ ಕೋಳಕ್ಕೆ ತಾಳಿ ಕಟ್ದೆ. ನಿಮಗೆ ನನ್ನ ಮೇಕೋ ಕೋಪ ಇತ್ತು, ಆದರೆ ಈಗ ಜೊತೆಗಿಲ್ವೇ? ಅಂದ್ರೆ ನಾನು ಬಿಟ್ಟು ಹೋಗ್ಬೇಕಿತ್ತು ಅಂತ ಹೇಳ್ತಿದ್ದೀರಾ? ಅಯ್ಯಯ್ಯೋ ಹಂಗಲ್ಲ ಮಿಸ್ಸು, ಮನ್ಸ ಆದ್ಮೇಲೆ ಬದಲಾಯ್ತಾನೆ. ಎಲ್ರಿಗೂ ನಿಮ್ಮಂಗೆ ಬುದ್ಧಿ ಇರ್ತೈತೆ ಹೇಳಿ. ನೀವು ಆಡ್ಕೋತಿದ್ದೀರಾ ಅಂತ ನನ್ಗೆ ಗೊತ್ತಾಗ್ತಿದೆ. ದಿಟ್ವಾಗ್ಲೂ ಇಲ್ಲ ಮಿಸ್ಸು. ಏಟೋ ಇಸ್ದಾಗೆ ನೀವು ನಮ್ಮ ಅವನಂಗೆ ತಟ್ಟಂತ ಕೋಪ ಬಂದ್ಬಿಡ್ತೈತೆ. ಅದರ ಕೋಪಕ್ಕಿರೋ ನ್ಯಾಯನ ಎಲ್ಲರೂ ಒಪ್ಕೊಳ್ಳೋಕ್ಕೆ ಹೊಸ ಸಮಯ ಬೇಕು. ಅಪ್ಪಯ್ಯ ಅವಾಗವಾಗ ಹೇಳ್ತಾರೆ, ಕೋಪ ಕುಲ್ಮೆ ಇದ್ದಂಗೆ, ಒಡವೆ ತಟ್ಟಕ್ಕೆ ಬಿಸಿ ಬೇಕೇ ಬೇಕು ಅಂತ. ನನ್ನ ಮೆಸ್ಸು ಕೋಪ ಮಾಡ್ಕೊಂಡ್ರೆ ಅದಕ್ಕೊಂದು ನ್ಯಾಯ ಇರ್ತದೆ ಅಂತ ನನಗೆ ಗೊತ್ತು. ಆದರೆ ಬದಲಾಗಬೇಕು ಅಂತ ಬಯಸ್ತಿರೋ ವ್ಯಕ್ತಿಗೂ ಅವಕಾಶ ಕೊಡಬೇಕಲ್ವೇ? ಮಾವಯ್ಯ ತೆಪ್ಪು ಮಾಡಿದಾಗ ಅವ್ರನ್ನ ದೂರ ಇಟ್ಟಿದ್ದೇನೋ ಸರಿ, ಆದರೆ ಈಗ ಕ್ಷಮಿಸಿ ಅಂತ ಕೇಳಿದ್ಮ್ಯಾಗ ಇಲ್ಲ ಶ್ರೀ, ಈ ವಿಷಯದಲ್ಲಿ ಮಾತ್ರ ನೀವೇನೇ ಹೇಳಿದ್ರು ನಾನು ನಿಮ್ಮ ಮಾತು ಕೇಳಲ್ಲ ಅಷ್ಟೇ.